ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಇದರ ನಡುವೆಯೇ ಬತ್ತಿ ಹೋಗಿದ್ದಂತಹ ಜಲಾಶಯಗಳ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಜಲಾಶಯಗಳ ನೀರಿನ ಸಂಗ್ರಹದಿಂದ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಹಾಗಾದ್ರೆ ಕರ್ನಾಟಕದ ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟ ಎಷ್ಟಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮಲಪ್ರಭಾ ಜಲಾಶಯದ ನೀರಿನ ಮಟ್ಟ ಗರಿಷ್ಠ ಮಟ್ಟವನ್ನು ನೋಡ್ತಾ ಹೋಗೋದಾದ್ರೆ 2079.5 ಇದೆ. ಇಂದಿನ ಮಟ್ಟ 2057.10. ಒಳಹರಿವು ಹೆಚ್ಚಳವಾಗಿದೆ 6930 ಇದೆ. ಹೊರಹರಿವು 194 ಇದೆ. ಇನ್ನು ಮುಂದಿನ ಜಲಾಶಯವನ್ನ ನೋಡ್ತಾ ಹೋಗೋದಾದ್ರೆ ಮಾಣಿ ಗರಿಷ್ಠ ಮಟ್ಟ 595 ಇದೆ. ಇಂದಿನ ಮಟ್ಟ 579.34. ಒಳಹರಿವು 2269, ಹೊರಹರಿವು 0 ಇದೆ. ಇದು ಮಾಣಿ ಜಲಾಶಯದ ನೀರಿನ ಮಟ್ಟ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ ಲಿಂಗನಮಕ್ಕಿ ಗರಿಷ್ಠ ಮಟ್ಟ 1819 ಇದ್ದು ಇಂದಿನ ಮಟ್ಟ 1769.35 ಇದೆ. ಒಳಹರಿವು 21,957 ಇದೆ. ಹೊರಹರಿವು 2,225 ಇದೆ. ಇದು ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ. ಮುಂದಿನ ಜಲಾಶಯ ಸೂಪಾ ಜಲಾಶಯದ ಗರಿಷ್ಠ ಮಟ್ಟ 564 ಇದೆ. ಇಂದಿನ ಮಟ್ಟ 533.71. ಒಳಹರಿವು 21,436.7 ಇದೆ. ಹೊರಹರಿವು 0 ಇದೆ. ಸೂಪಾ ಗಮನಿಸಿದ್ವಿ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ ಹಾರಂಗಿ ಜಲಾಶಯ ಗರಿಷ್ಠ ಮಟ್ಟ 2859 ಇದ್ದು ಇಂದಿನ ಮಟ್ಟ 2856.28 ಇದೆ. ಒಳಹರಿವು 4522 ಇದ್ದು ಹೊರಹರಿವು 180 ಇದೆ. ಇದು ಹಾರಂಗಿ ಜಲಾಶಯದ ನೀರಿನ ಮಟ್ಟ. ಮುಂದಿನ ಜಲಾಶಯದ ನೀರಿನ ಮಟ್ಟ ಹೇಮಾವತಿ ಗರಿಷ್ಠ ಮಟ್ಟ 2922 ಇದ್ದು ಇಂದಿನ ಮಟ್ಟ 2904.65 ಇದೆ. ಒಳಹರಿವು 1198 ಇದ್ದು ಹೊರಹರಿವು 500 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ ಕ್ಯಾರಿಸ್ ಗರಿಷ್ಠ ಮಟ್ಟ 124.80 ಇದೆ. ಇಂದಿನ ಮಟ್ಟ 91.95 ಇದೆ. ಒಳಹರಿವು 713, ಹೊರಹರಿವು 1578 ಇದೆ. ಹಾಗಾಗಿ ಕ್ಯಾರಿಸ್ ತುಂಬಬೇಕಾಗಿದೆ. ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದರೆ ಆಲಮಟ್ಟಿ ಜಲಾಶಯ 519.6 ಗರಿಷ್ಠ ಮಟ್ಟ ಇದ್ರೆ ಇಂದಿನ ಮಟ್ಟ 518.58 ಇದೆ. ಒಳಹರಿವು 73,162 ಇದ್ದು ಹೊರಹರಿವು 43,567 ಇದೆ. ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ ಕಬಿನಿ ಜಲಾಶಯ ಗರಿಷ್ಠ ಮಟ್ಟ 2284 ಇದೆ. ಇಂದಿನ ಮಟ್ಟ 2273.14. ಒಳಹರಿವು 2369, ಹೊರಹರಿವು 500 ಇದೆ. ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ ಘಟಪ್ರಭಾ ಜಲಾಶಯ ಘಟಪ್ರಭಾದಲ್ಲಿ ಗರಿಷ್ಠ ಮಟ್ಟ 2175 ಇರೋದ್ರಿಂದ ಇಂದಿನ ಮಟ್ಟ 2140.40 ಇದೆ. ಒಳಹರಿವು 15193, ಹೊರಹರಿವು 150 ಇದೆ. ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ ತುಂಗಭದ್ರಾ ಜಲಾಶಯ ಗರಿಷ್ಠ ಮಟ್ಟ 1633 ಇದ್ದು ಇಂದಿನ ಮಟ್ಟ 1605.47 ಇದೆ. ಒಳಹರಿವು 20,240, ಹೊರಹರಿವು 3,189 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ ಭದ್ರಾ ಜಲಾಶಯ 186 ಇದೆ ಗರಿಷ್ಠ ಮಟ್ಟ. ಇಂದಿನ ಮಟ್ಟ 151.5, ಒಳಹರಿವು 5661, ಹೊರಹರಿವು 175 ಇದೆ. ಇದು ಭದ್ರಾ ಜಲಾಶಯದ ನೀರಿನ ಮಟ್ಟ.